ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೂನಾ ಇದು ಬಸ್ ಲಾರಿ ವಾಹನಗಳ ಟೈರ್ಗಳಲ್ಲಿ ಬಳಸುವ ಕೃತಕ ರಬ್ಬರ್. ಬಾಷ್ಪೀಕರಣ ಟ್ರಾನ್ಸ್ಪಿರೇಷನ್ ಸಸ್ಯವು ದೇಹದಲ್ಲಿ ಹೆಚ್ಚಾದ ನೀರನ್ನು ಎಲೆಗಳಲ್ಲಿರುವ ಪತ್ರರಂಧ್ರದ ಮೂಲಕ ಹೊರಹಾಕುವ ಕ್ರಿಯೆಗೆ ಬಾಷ್ಪೀಕರಣ ಎನ್ನುತ್ತೇವೆ. ಬಾಷ್ಪ ವಿಸರ್ಜನೆ ಟ್ರಾನ್ಸ್ಪಿರೇಷನ್ ಸಸ್ಯವು ದೇಹದಲ್ಲಿ ಹೆಚ್ಚಾದ ನೀರನ್ನು ಎಲೆಯಲ್ಲಿರುವ ಪತ್ರರಂಧ್ರದ ಮೂಲಕ ಹೊರಹಾಕುವ ಕ್ರಿಯೆಗೆ ಬಾಷ್ಪ ವಿಸರ್ಜನೆ ಎನ್ನುತ್ತೇವೆ. ಏರೋಸಾಲ್ ಚಿಕ್ಕ ಚಿಕ್ಕ ಘನ ಕಣಗಳು ಗಾಳಿಯಲ್ಲಿ ಅಡಗಿರುವುದನ್ನು ಏರೋಸಾಲ್ ಎನ್ನುವರು. ಉದಾಹರಣೆ ಹೊಗೆ. ಬ್ರೈನ್ ದ್ರಾವಣ ಸೋಡಿಯಂ ಕ್ಲೋರೈಡ್ ನೀರಿನಲ್ಲಿ ಕರಗಿರುವ ದ್ರಾವಣಕ್ಕೆ ಬ್ರೈನ್ ದ್ರಾವಣ ಎನ್ನುತ್ತೇವೆ. ಇದು ಸಮುದ್ರದ ನೀರಿಗಿಂತ ಉಪ್ಪಾಗಿರುತ್ತದೆ. ಇದನ್ನು ಕಾರ್ಖಾನೆಗಳಲ್ಲಿ ಆಹಾರ ಸಂಸ್ಕರಣೆಯಲ್ಲಿ ಬಳಸುತ್ತಾರೆ. ಬಹುರೂಪತೆ ಒಂದು ವಸ್ತುವು ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿದ್ದು ವಿವಿಧ ಭೌತ ರೂಪಗಳಲ್ಲಿ ದೊರೆಯುವುದನ್ನು ಬಹುರೂಪತೆ ಎನ್ನುವರು. ಕ್ವಿಕ್ಲೈಮ್ ಅಥವಾ ಸುಟ್ಟ ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್ ನ ಸಾಮಾನ್ಯ ಹೆಸರು ಕ್ವಿಕ್ಲೈಮ್ ಅಥವಾ ಸುಟ್ಟ ಸುಣ್ಣ. ಲ್ಯಾಕ್ಟೋಸ್ ಇದು ಡೈಸ್ಯಾಕರೈಡ್. ಈ ಸಕ್ಕರೆಯು ಎಲ್ಲಾ ಪ್ರಾಣಿಗಳ ಹಾಲುಗಳಲ್ಲಿರುತ್ತದೆ. ಸಾಸ್ಪರ್ ಸ್ವಾಭಾವಿಕ ಸಿಲಿಕಾನ್ ನ ಅಶುದ್ಧ ರೂಪ. ಗನ್ ಪೌಡರ್ ಗಂಧಕ, ಕಲ್ಲಿದ್ದಲು, ಪೊಟ್ಯಾಷಿಯಂ ನೈಟ್ರೇಟ್ ಗಳ ಮಿಶ್ರಣ ಸ್ಫೋಟಕ ವಸ್ತುವಾಗಿ ಬಳಸುತ್ತಾರೆ. ಗೆಲಿನ ಇದು ಸೀಸದ ಅದಿರು. ಪಾದರಸ ಒಳಗೊಂಡ ಮಿಶ್ರಲೋಹವನ್ನು ಅಮಾಲ್ಗಮ್ ಎನ್ನುತ್ತೇವೆ. ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನ ಪರಮಾಣು ಸಂಖ್ಯೆ ಎನ್ನುತ್ತೇವೆ. ಇದನ್ನು Z ಅಕ್ಷರದಿಂದ ಸೂಚಿಸಲಾಗುತ್ತದೆ. ಪರಮಾಣುವಿನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನ ಪರಮಾಣು ರಾಶಿ ಸಂಖ್ಯೆ ಎನ್ನುತ್ತೇವೆ. ಇದನ್ನು A ಅಕ್ಷರದಿಂದ ಸೂಚಿಸುತ್ತಾರೆ. ಸಮಸ್ಥಾನಿಗಳು ಒಂದೇ ರೀತಿಯ ಪರಮಾಣು ಸಂಖ್ಯೆ ಹೊಂದಿದ್ದು ಬೇರೆ ಬೇರೆ ಪರಮಾಣು ರಾಶಿ ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳಿಗೆ ಸಮಸ್ಥಾನಿಗಳು ಎನ್ನುತ್ತೇವೆ. ಉದಾಹರಣೆಗೆ ಜಲಜನಕದ ಸಮಸ್ಥಾನಿಗಳು ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರಿಶಿಯಂ 1H1 1H2 1H3. ಭಾರಜಲ ಇದನ್ನು ಡ್ಯೂಟೇರಿಯಂ ಆಕ್ಸೈಡ್ ಎನ್ನುವರು. ಇದರ ಅಣುಸೂತ್ರ D2O. ಇದನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ಮಂದಕಾರಿಯಾಗಿ ಬಳಸುವರು. ಮಂದಕಾರಿ ನ್ಯೂಕ್ಲಿಯರ್ ರಿಯಾಕ್ಟರ್ ನಲ್ಲಿ ನ್ಯೂಟ್ರಾನ್ಗಳ ವೇಗವನ್ನು ತಗ್ಗಿಸುವ ವಸ್ತುಗಳು. ಉದಾಹರಣೆ ಭಾರಜಲ, ಗ್ರಾಫೈಟ್. ಥರ್ಮೋಸ್ಟಾಟ್ ಅತಿ ಹೆಚ್ಚು ಉಷ್ಣಾಂಶ ಅಳೆಯುವ ಉಪಕರಣ. ಲೆಡ್ ಬೆಂಚರ್ ಕ್ರಿಯೆ, ಲೆಡ್ ಚೇಂಬರ್ ಕ್ರಿಯೆ, ಸಲ್ಫ್ಯೂರಿಕ್ ಆಮ್ಲವನ್ನು ತಯಾರಿಸುವ ಕ್ರಿಯೆ. ಡ್ರೈ ಬರ್ಫ್ ಸಾಲಿಡ್ ಇಂಗಾಲದ ಡೈಆಕ್ಸೈಡ್. ಘನ ಇಂಗಾಲದ ಡೈಆಕ್ಸೈಡ್ ಗೆ ಡ್ರೈ ಬರ್ಫ್ ಎನ್ನುತ್ತೇವೆ. ಡಾಪ್ಲರ್ ಎಫೆಕ್ಟ್ ಡಾಪ್ಲರ್ ಪರಿಣಾಮ. ರೈಲು ನಿಲ್ದಾಣದಲ್ಲಿ ಹತ್ತಿರ ಬರುತ್ತಿರುವ ರೈಲು ಗಾಡಿಯ ಶಬ್ದದ ಆವರ್ತನ ಸಂಖ್ಯೆ ರೈಲು ನಿಲ್ದಾಣದಲ್ಲಿ ನಿಂತವರಿಗೆ ಹೆಚ್ಚಾದಂತೆ ಭಾಸವಾಗುತ್ತದೆ. ರೈಲು ನಿಲ್ದಾಣದಿಂದ ದೂರವಿದ್ದವರಿಗೆ ಕಡಿಮೆಯಾದಂತೆ ಭಾಸವಾಗುತ್ತದೆ. ಡೆಸಿಬಲ್ ಶಬ್ದದ ಪ್ರಬಲತೆಯನ್ನು ಅಳೆಯುವ ಮಾನ. ಬೆಲ್ ಇದರ 10ನೇ ಒಂದು ಭಾಗ. ಸಮೀಪ ದೃಷ್ಟಿ ದೋಷ ನಿವಾರಣೆಗೆ ನಿಮ್ನ ಮಸೂರವನ್ನು ಬಳಸುತ್ತಾರೆ. ದೂರ ದೃಷ್ಟಿ ದೋಷ ನಿವಾರಣೆಗೆ ಪೀನ ಮಸೂರ ಬಳಸುತ್ತಾರೆ. ಸನಿದಪ ನ್ಯೂಟನ್ ನ ಚಲನೆಯ 1ನೇ ನಿಯಮ. ಯಾವುದೇ ವಸ್ತುವಿನ ಮೇಲೆ ಬಾಹ್ಯದಿಂದ ಪ್ರೇರಣಾ ಕ್ರಿಯೆಯಾಗಲಿ ರೋಧ ಕ್ರಿಯೆಯಾಗಲಿ ಇಲ್ಲದಿದ್ದಲ್ಲಿ ಅದು ಸದಾ ಕಾಲ ನಿಶ್ಚಲ ಸ್ಥಿತಿಯಲ್ಲಿಯೇ ಉಳಿಯುವುದು ಅಥವಾ ಸದಾ ಒಂದೇ ವೇಗದೊಂದಿಗೆ ಸರಳ ರೇಖಾ ಚಲನೆ ಹೊಂದಿರುವುದು. ಉದಾಹರಣೆಗೆ ಚಲಿಸುವ ಬಸ್ಸು ತನ್ನ ವೇಗವನ್ನು ಹೆಚ್ಚಿಸಿಕೊಂಡರೆ ಬಸ್ಸಿನಲ್ಲಿರುವ ಪ್ರಯಾಣಿಕರು ಹಿಂದೆ ಬೀಳುವಂತಾಗುವುದು. ಚಲಿಸುವ ಬಸ್ಸು ತನ್ನ ವೇಗವನ್ನು ಕಡಿಮೆ ಮಾಡಿದರೆ ಬಸ್ಸಿನಲ್ಲಿರುವ ಪ್ರಯಾಣಿಕರು ಮುಂದಕ್ಕೆ ಬಾಗುವರು. ನ್ಯೂಟನ್ ನ ಚಲನೆಯ 1ನೇ ನಿಯಮವನ್ನು ಜಡತ್ವದ ನಿಯಮ ಎಂದು ಕರೆಯುತ್ತೇವೆ. ನ್ಯೂಟನ್ ನ ಚಲನೆಯ 2ನೇ ನಿಯಮ. ಚಲಿಸುವ ವಸ್ತುವಿನ ದ್ರವ್ಯ ವೇಗದ ಪರಿವರ್ತನಾ ದರವು ಅದರ ಮೇಲೆ ಬೀಳುತ್ತಿರುವ ಬಲದ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಪರಿವರ್ತನೆಯು ಬಲದ ನೇರದಲ್ಲಿ ನೆರವೇರುವುದು. ದ್ರವ್ಯ ವೇಗ ವಸ್ತು ದ್ರವ್ಯ ಇಂಟು ವಸ್ತು ವೇಗ. ನ್ಯೂಟನ್ ನ ಚಲನೆಯ 2ನೇ ನಿಯಮವನ್ನು ಈ ರೀತಿಯಾಗಿಯೂ ವ್ಯಾಖ್ಯಾನಿಸಬಹುದು. ಕಾಯದ ಮೇಲೆ ಪ್ರಯೋಗವಾಗುವ ಬಲವು ಕಾಯದ ದ್ರವ್ಯರಾಶಿ ಮತ್ತು ಕಾಯದ ವೇಗೋತ್ಕರ್ಷಗಳ ನಡುವಿನ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಸೂತ್ರ F m×a. ರೂಬಿಸ್ ಮತ್ತು ಸಪ್ಪರಿಸ್ ಅಲ್ಯೂಮಿನಿಯಂ ಆಕ್ಸೈಡ್. ಒಂದು ಬ್ಯಾರೆಲ್ 42 ಗ್ಯಾಲನ್ಗೆ ಸಮ 158.9 ಲೀಟರ್ಗೆ ಸಮ. ಒಂದು ಬ್ಯಾರೆಲ್ 42 ಗ್ಯಾಲನ್ಗೆ ಸಮ ಅಂದರೆ 158.98 ಲೀಟರ್ಗೆ ಸಮ. ತೂಕವಿಲ್ಲದ ಹಗುರವಾದ ಲೋಹ ಅಲ್ಯೂಮಿನಿಯಂ. ನ್ಯಾನೋಮೀಟರ್ ಉದ್ದದ ಮಾನ. ಮೈಕ್ರೋಮೀಟರ್ ನ 1001 ಭಾಗ. 1 ಮಿಲಿಮೀಟರ್ ನ 100 ಕೋಟಿಯಲ್ಲಿ 1 ಭಾಗ. ಮ್ಯಾಕ್ಸಿಡೋಮಾ ವಯಸ್ಕರಲ್ಲಿ ಥೈರಾಕ್ಸಿನ್ ಕೊರತೆಯಿಂದ ಬರುವ ಕಾಯಿಲೆ. ಜೈವಿಕ ಕ್ರಿಯೆಯನ್ನು ಕಡಿಮೆ ಮಾಡುತ್ತದೆ. ಲುಕೇಮಿಯಾ ಅಥವಾ ರಕ್ತದ ಕ್ಯಾನ್ಸರ್ ಅಥವಾ ಬ್ಲಡ್ ಕ್ಯಾನ್ಸರ್. ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗುವುದು. ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದಾಗ ಲುಕೇಮಿಯಾ ಅಥವಾ ರಕ್ತದ ಕ್ಯಾನ್ಸರ್ ಅಥವಾ ಬ್ಲಡ್ ಕ್ಯಾನ್ಸರ್ ಉಂಟಾಗುತ್ತದೆ. ಕೆಂಪು ರಕ್ತ ಕಣ ಹಿಮೋಗ್ಲೋಬಿನ್ ಹೊಂದಿದ್ದು ಆಮ್ಲಜನಕವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುತ್ತದೆ. ಕೆಂಪು ರಕ್ತ ಕಣಗಳ ಜೀವಿತಾವಧಿ
ಅವಧಿ 120 ದಿನಗಳು ಅಥವಾ 4 ತಿಂಗಳುಗಳು. ಇವುಗಳ ಸಂಖ್ಯೆ ಕಡಿಮೆಯಾದರೆ, ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾದರೆ ಅನಿಮಿಯಾ ಅಥವಾ ರಕ್ತಹೀನತೆ ಕಾಯಿಲೆ ಬರುತ್ತದೆ. ಈಗ ಪ್ಲಾಸ್ಟಿಕ್ ಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ಲಾಸ್ಟಿಕ್ ನ 2 ಬಗೆಗಳು ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಥರ್ಮೋಪ್ಲಾಸ್ಟಿಕ್ ಇವು ಕಾಯಿಸಿದಾಗ ಮೆತ್ತಗಾಗಿ ಮತ್ತೆ ತಂಪಾಗಿಸಿದಾಗ ಶಾಶ್ವತವಾಗಿ ಗಟ್ಟಿಯಾಗುತ್ತದೆ. ಉದಾಹರಣೆಗೆ ಪಾಲಿಸ್ಟರೀನ್, ಪಾಲಿಥೀನ್, PVC, ಪಾಲಿವಿನೈಲ್ ಕ್ಲೋರೈಡ್. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಇವು ಕಾಯಿಸಿದಾಗ ಮೆತ್ತಗಾಗದೆ ಗಟ್ಟಿಯಾಗುತ್ತದೆ. ಉದಾಹರಣೆಗೆ ಬ್ಯಾಕಲೈಟ್, ಫಿನೋಪ್ಲಾಸ್ಟ್, PVF. ಈಗ ಪಾಲಿಮರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಅನೇಕ ಚಿಕ್ಕ ಚಿಕ್ಕ ಪರಮಾಣುಗಳನ್ನು ಹೊಂದಿರುವ ಹೆಚ್ಚಿನ ಪರಮಾಣು ಭಾರವಿರುವ ಬಹುದೊಡ್ಡ ಸರಪಳಿ. ಚಿಕ್ಕ ಪರಮಾಣುಗಳಿಗೆ ಏಕಾಂಶ ಅಥವಾ ಏಕಮಾನ ಎನ್ನುವರು. ಅನೇಕ ಏಕಾಂಶ ಅಥವಾ ಏಕಮಾನಗಳು ಕೂಡಿಕೊಂಡು ದೊಡ್ಡ ಸರಪಳಿಯಾಗಿ ಮಾರ್ಪಾಟಾಗುವ ಕ್ರಿಯೆಗೆ ಪಾಲಿಮರೈಸೇಷನ್ ಎನ್ನುವರು. ಪಾಲಿಮರ್ಗಳು ಮಾಡಲ್ಪಟ್ಟಿರುವ ಚಿಕ್ಕ ಚಿಕ್ಕ ಕಣಗಳಿಗೆ ಮಾನೋಮರ್ಗಳು ಎನ್ನುತ್ತೇವೆ. ಪಾಲಿಮರ್ಗಳಿಗೆ ಉದಾಹರಣೆಗಳು ಪಾಲಿಇಥಲೀನ್ ಒಂದು ಪಾಲಿಮರ್. ಇದು ಪಾಲಿಮರ್ ಆಗಲು ಇಥಲೀನ್ ಎಂಬ ಅನೇಕ ಏಕಾಂಶಗಳು ಸೇರಿಕೊಂಡಿವೆ. ಏಕಾಂಶಗಳು ಅಥವಾ ಮಾನೋಮರ್ಗಳು. ಇದು ಪಾಲಿಮರ್ ಆಗಲು ಇಥಲೀನ್ ಎಂಬ ಅನೇಕ ಮಾನೋಮರ್ಗಳು ಅಥವಾ ಏಕಾಂಶಗಳು ಸೇರಿಕೊಂಡಿವೆ. ಪಾಲಿಮರ್ಗಳಲ್ಲಿ 2 ವಿಧಗಳು, ಸ್ವಾಭಾವಿಕ ಪಾಲಿಮರ್ಗಳು ಮತ್ತು ಕೃತಕ ಪಾಲಿಮರ್ಗಳು. ಸ್ವಾಭಾವಿಕ ಪಾಲಿಮರ್ಗಳಿಗೆ ಉದಾಹರಣೆ ಹತ್ತಿ, ರೇಷ್ಮೆ, ಮರ, ರಬ್ಬರ್, ಪ್ರೋಟೀನ್, ನ್ಯೂಕ್ಲಿಯಿಕ್ ಆಮ್ಲಗಳು. ಕೃತಕ ಪಾಲಿಮರ್ಗಳಿಗೆ ಉದಾಹರಣೆಗಳು ಪ್ಲಾಸ್ಟಿಕ್, ನೈಲಾನ್, ಗೃಹೋಪಯೋಗಿ ವಸ್ತುಗಳು. ಪ್ರಮುಖ ಪಾಲಿಮರ್ಗಳು ಮತ್ತು ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೆಲಮೈನ್ ಒಡೆಯದಿರುವ ಪ್ಲಾಸ್ಟಿಕ್ ಬಾಟಲು, ಸಾಸರ್ಸ್, ತಟ್ಟೆ ತಯಾರಿಕೆಯಲ್ಲಿ ಬಳಸುತ್ತಾರೆ. ಗಟ್ಟಿ ಬ್ಯಾಕಲೈಟ್ ಭಾಷಣಿಗೆ, ವಿದ್ಯುತ್ ಉಪಕರಣ, ಫೌಂಟೈನ್ ಪೆನ್, ಧ್ವನಿ ಲಿಪಿಯಲ್ಲಿ ಬಳಸುತ್ತಾರೆ. ಮೆದು ಬ್ಯಾಕಲೈಟ್ ಮರದ ತುಂಡು ಜೋಡಣೆ, ವಾರ್ನಿಷ್, ಮೆರುಗು ಹೆಚ್ಚಿಸಲು ಬಳಸುತ್ತಾರೆ. ಟೆಫ್ಲಾನ್, ಪಾಲಿಟೇಪ್, ಬ್ಲಾಫ್ಲೋರೋ ಇಥಲೀನ್ ರಾಸಾಯನಿಕ ಉಷ್ಣ ನಿರೋಧಕ ಪಾತ್ರೆ ಹಿಡಿಕೆ ತಯಾರಿಕೆಯಲ್ಲಿ ಬಳಸುತ್ತಾರೆ. ನೈಲಾನ್ ಪಾಲಿ ಅಮೈಡ್ ಬಟ್ಟೆ ತಯಾರಿಕೆ, ಹಲ್ಲುಜ್ಜುವ ಬ್ರಷ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಪಾಲಿಥೀನ್ ಬಾಟಲ್, ಸಾಮಾನ್ಯ ಕವರ್ಗಳು, ವಿದ್ಯುತ್ ನಿರೋಧಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಪಾಲಿ ಅಕ್ರಲೈಟ್ ಇದರಲ್ಲಿ 2 ವಿಧಗಳು, ಪಾಲಿಮಿಥೈಲ್ ಮತ್ತು ಪಾಲಿಇಥೈಲ್ ಅಕ್ರಲೈಟ್. ಪಾಲಿ ಅಕ್ರಲೈಟ್ ಮಸೂರ, ವಿಮಾನ ಕಿಟಕಿಗಳಲ್ಲಿ, ರಕ್ಷಣಾ ಪರದೆ, ಪಾರದರ್ಶಕೀಯ ಗೋಪುರಗಳಲ್ಲಿ ಬಳಸುತ್ತಾರೆ. ಬೂನಿಯಸ್ ಒರಟು ರಬ್ಬರ್, ವಾಹನಗಳ ಟೈರ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ನಿಯೋಪ್ರಿನ್ ಇದನ್ನು ಹೋಸ್ ಬೆಲ್ಟ್, ಶೂಸ್, ಗ್ಲೌಸ್ ಇತ್ಯಾದಿಗಾಗಿ ಬಳಸುತ್ತಾರೆ. ಪಾಲಿವಿನೈಲ್ ಕ್ಲೋರೈಡ್ PVC ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ದೊರೆಯುವ ಪಾಲಿಮರ್. ಇದನ್ನು ಬೇಕಾದ ಆಕಾರಕ್ಕೆ ಬದಲಾಯಿಸಬಹುದು. ಇದನ್ನು ಕೊಳವೆ, ಮಳೆ, ಅಂಗಿಗಳು, ಕೈಚೀಲಗಳು, ಹಲಗೆಗಳು, ಶೀತಕಗಳು, ಆಟಿಕೆಗಳ ತಯಾರಿಕೆಗೆ ಬಳಸುತ್ತಾರೆ. ಈಗ ಪರಮಾಣು ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಧಾತುವಿನ ಮೂಲಭೂತ ಘಟಕವನ್ನು ಪರಮಾಣು ಎನ್ನುತ್ತೇವೆ. ಒಂದು ಧಾತುವನ್ನು ಮತ್ತೆ ವಿಭಜಿಸಲಾಗದ ಘಟಕವೇ ಪರಮಾಣು. ಪರಮಾಣುಗಳು ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ ಗಳನ್ನು ಒಳಗೊಂಡಿದೆ. ಇವುಗಳನ್ನು ಪರಮಾಣುವಿನ 3 ಮೂಲಭೂತ ಕಣಗಳು ಎನ್ನುತ್ತೇವೆ. ಪ್ರೋಟಾನ್ಗಳು ಧನಾತ್ಮಕ, ಎಲೆಕ್ಟ್ರಾನ್ಗಳು ಋಣಾತ್ಮಕ, ನ್ಯೂಟ್ರಾನ್ಗಳು ತಟಸ್ಥ ಆವೇಶ ಹೊಂದಿರುತ್ತವೆ. ಒಂದು ಧಾತುವಿನಲ್ಲಿ ಪ್ರೋಟಾನ್ಗಳ ಸಂಖ್ಯೆಯು ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ. ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ಸಾರಜನಕ. ಇದರ ಪ್ರಮಾಣ 78%. ಮಾನವನ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಮೂಲ ವಸ್ತು ಆಮ್ಲಜನಕ. ಇದರ ಪ್ರಮಾಣ 65%. ರಕ್ತದಲ್ಲಿರುವ ಮೂಲ ವಸ್ತು ಕಬ್ಬಿಣ. ಪರಮಾಣು ಸಂಖ್ಯೆ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಎಂದು ಕರೆಯುತ್ತೇವೆ. ಇದನ್ನು Z ಅಕ್ಷರದಿಂದ ಸೂಚಿಸುತ್ತಾರೆ. ಉದಾಹರಣೆಗೆ ಆಮ್ಲಜನಕದಲ್ಲಿ 8 ಪ್ರೋಟಾನ್ಗಳಿವೆ, ಅಂದರೆ ಆಮ್ಲಜನಕದ ಪರಮಾಣು ಸಂಖ್ಯೆ 8. ಪರಮಾಣು ತೂಕ ಅಥವಾ ಪರಮಾಣು ರಾಶಿ ಸಂಖ್ಯೆ ಒಂದು ಪರಮಾಣುವಿನಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನು ಪರಮಾಣು ತೂಕ ಅಥವಾ ಪರಮಾಣು ರಾಶಿ ಸಂಖ್ಯೆ ಎನ್ನುತ್ತೇವೆ. ಪರಮಾಣು ತೂಕ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಸಮಸ್ಥಾನಿಗಳು ಒಂದೇ ಧಾತುವಿನ ಪರಮಾಣುಗಳು ಒಂದೇ ರೀತಿಯ ಪರಮಾಣು ಸಂಖ್ಯೆ ಹೊಂದಿದ್ದು ವಿಭಿನ್ನ ರೀತಿಯ ಪರಮಾಣು ರಾಶಿ ಸಂಖ್ಯೆಗಳನ್ನು ಹೊಂದಿದ್ದರೆ ಅವುಗಳನ್ನು ಸಮಸ್ಥಾನಿಗಳು ಎನ್ನುತ್ತೇವೆ. ಅಥವಾ ಒಂದೇ ಧಾತುವಿನ ಪರಮಾಣುಗಳು ಒಂದೇ ಸಂಖ್ಯೆಯ ಪ್ರೋಟಾನ್ಗಳನ್ನು ಹೊಂದಿದ್ದು ವಿಭಿನ್ನ ನ್ಯೂಕ್ಲಿಯಾನ್ಗಳನ್ನು ಹೊಂದಿದ್ದರೆ, ವಿಭಿನ್ನ ನ್ಯೂಟ್ರಾನ್ಗಳನ್ನು ಹೊಂದಿದ್ದರೆ ಅವುಗಳನ್ನು ಸಮಸ್ಥಾನಿಗಳು ಎನ್ನುತ್ತೇವೆ. ಪ್ರತಿಯೊಂದು ಮೂಲ ವಸ್ತುಗಳಿಗೂ ಸಮಸ್ಥಾನಿಗಳಿರುತ್ತವೆ. ದ್ರವ್ಯ ಸ್ಥಳವನ್ನು ಆಕ್ರಮಿಸಿಕೊಳ್ಳಬಲ್ಲ ಮತ್ತು ನಿರ್ದಿಷ್ಟ ದ್ರವ್ಯರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುವಿಗೆ ದ್ರವ್ಯ ಎನ್ನುತ್ತೇವೆ. ಈ ಪ್ರಪಂಚದಲ್ಲಿರುವ ಎಲ್ಲ ಸಜೀವ ಮತ್ತು ನಿರ್ಜೀವ ವಸ್ತುಗಳು ದ್ರವ್ಯಕ್ಕೆ ಉದಾಹರಣೆಗಳಾಗಿವೆ. ದ್ರವ್ಯವನ್ನು ಶಕ್ತಿಯನ್ನಾಗಿಯೂ ಶಕ್ತಿಯನ್ನು ದ್ರವ್ಯವನ್ನಾಗಿಯೂ ಪರಿವರ್ತಿಸಬಹುದು. ದ್ರವ್ಯರಾಶಿ ಪರಿವರ್ತನೆಗೊಂಡು ಶಕ್ತಿಯಾದಾಗ ಬಿಡುಗಡೆಯಾಗುವ ಒಟ್ಟು ಶಕ್ತಿಯ ಸಮೀಕರಣವೇ ಐನ್ಸ್ಟೀನ್ರ ಸಾಪೇಕ್ಷತಾ ಸಿದ್ಧಾಂತ, ಐನ್ಸ್ಟೀನ್ಸ್ ಥಿಯರಿ ಆಫ್ ರಿಲೇಟಿವಿಟಿ. E=mc². ದ್ರವ್ಯದ 3 ಮುಖ್ಯ ಸ್ಥಿತಿಗಳು ಘನ, ದ್ರವ ಮತ್ತು ಅನಿಲ. ದ್ರವ್ಯದ 4ನೇ ಸ್ಥಿತಿ ಪ್ಲಾಸ್ಮಾ. ಸೂರ್ಯನಲ್ಲಿ ಮತ್ತು ಫ್ಲೂರೆಸೆಂಟ್ ನಳಿಕೆಯಲ್ಲಿ ದ್ರವ್ಯದ ಸ್ಥಿತಿ ಪ್ಲಾಸ್ಮಾ. ಧಾತುಗಳು ಪರಮಾಣುಗಳ ಸಂಯೋಜನೆಯಿಂದ ಉಂಟಾಗಿವೆ ಎಂದು ಪ್ರತಿಪಾದಿಸಿದವರು ದಾರ್ಶನಿಕ ಕಣಾದ. ಜಾನ್ ಡಾಲ್ಟನ್ ಪರಮಾಣುವಾದ ಪ್ರತಿಯೊಂದು ವಸ್ತುವು ಪರಮಾಣುಗಳೆಂಬ ಅತ್ಯಂತ ಸೂಕ್ಷ್ಮ ಹಾಗೂ ಅವಿಭಾಜ್ಯ ಕಣಗಳಿಂದಾಗಿವೆ ಎಂದು ಹೇಳಿದೆ. ಪರಮಾಣುಗಳನ್ನು ಸೃಷ್ಟಿಸುವುದಾಗಲಿ ನಾಶಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಪರಮಾಣುವಿನ ಏಕರಾಶಿ, ಪರಮಾಣು ರಾಶಿ ಏಕಮಾನ
ಪ್ರಮಾಣ ಡಾಲ್ಟನ್. ಅವಾಗಾಡ್ರೋ ಸಂಖ್ಯೆ ಯಾವುದೇ ವಸ್ತುವಿನಲ್ಲಿ ಇರಬಹುದಾದ ಗರಿಷ್ಠ ಸಂಖ್ಯೆಯ ಪರಮಾಣುಗಳ ಸಂಖ್ಯೆಯನ್ನು ಅವಾಗಾಡ್ರೋ ಸಂಖ್ಯೆ ಎನ್ನುತ್ತೇವೆ. ಇದನ್ನು ಕ್ಯಾಪಿಟಲ್ ಎನ್ ಅಕ್ಷರದಿಂದ ಸೂಚಿಸುತ್ತಾರೆ. ಇದರ ಬೆಲೆ. ಧಾತುವಿನ ಹೆಸರನ್ನು ಸಂಕೇತಗಳಲ್ಲಿ ಸೂಚಿಸುವುದನ್ನು ಮೊದಲು 1814ರಲ್ಲಿ ಬರ್ಝೇಲಿಯಸ್ ಎಂಬ ವಿಜ್ಞಾನಿ ಜಾರಿಗೆ ತಂದರು. ಒಂದು ಧಾತುವಿನ ಸಂಕೇತವು ಧಾತುವಿನ ಹೆಸರನ್ನು ಸೂಚಿಸುತ್ತದೆ, ಒಂದು ಪರಮಾಣುವನ್ನು ಪ್ರತಿನಿಧಿಸುತ್ತದೆ. ಧಾತುವಿನ ಒಂದು ಮೋಲ್ ಅಂದರೆ ಪರಮಾಣುಗಳು ಧಾತುವಿನ ಸಾಪೇಕ್ಷ ಪರಮಾಣು ರಾಶಿಯನ್ನು ಸೂಚಿಸುತ್ತದೆ. ನವಜಾತ ಆಕ್ಸಿಜನ್ ನಲ್ಲಿರುವ ಪರಮಾಣುಗಳ ಸಂಖ್ಯೆ 1. ಒಂದು ಧಾತು ಚರ ಸಂಯೋಗ ಸಾಮರ್ಥ್ಯ ಪಡೆಯಲು ಕಾರಣ ಅದರಲ್ಲಿರುವ ಎಲೆಕ್ಟ್ರಾನ್ಗಳ ಲಾಭ ಅಥವಾ ನಷ್ಟದಲ್ಲಾಗುವ ಬದಲಾವಣೆಯ ಕಾರಣ. ಅಣುಸೂತ್ರವು ಸಂಯುಕ್ತದಲ್ಲಿರುವ ರ್ಯಾಡಿಕಲ್ ಸಂಖ್ಯೆಯನ್ನು ಸೂಚಿಸುತ್ತದೆ. ರಾಸಾಯನಿಕ ಕ್ರಿಯೆಯಲ್ಲಿ ಒಂದೇ ಘಟಕವಾಗಿ ವರ್ತಿಸಿ ತಮ್ಮ ಇರುವಿಕೆಯನ್ನು ಉಳಿಸಿಕೊಳ್ಳುವ ಧಾತುಗಳ ಗುಂಪಿಗೆ ರ್ಯಾಡಿಕಲ್ ಎಂದು ಕರೆಯುತ್ತೇವೆ. ಒಂದು ಪರಮಾಣು ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ಗಳಿಂದ ರಚಿತಗೊಂಡಿದೆ. ಬೀಜ ಕೇಂದ್ರದ ಸುತ್ತಲೂ ಇರುವ ವಿವಿಧ ಕವಚಗಳನ್ನು 1913ರಲ್ಲಿ ಡೇನಿಷ್ ಭೌತವಿಜ್ಞಾನಿ ನೀಲ್ಸ್ ಬೋರ್ ಕಂಡುಹಿಡಿದರು. ಜಡ ಅನಿಲಗಳು ಅಷ್ಟಕ ಜೋಡಣೆಯನ್ನು ಹೊಂದಿದ್ದು ಕ್ರಿಯಾಶೀಲವಲ್ಲದ ಧಾತುಗಳಾಗಿವೆ. ಜಡ ಅನಿಲಗಳನ್ನು ರಾಜಮಾನ್ಯ ಅನಿಲಗಳು ಅಥವಾ 0 ಗುಂಪಿನ ಧಾತುಗಳು ಎಂದು ಕರೆಯುತ್ತಾರೆ. ನೋಬಲ್ ಗ್ಯಾಸ್ ಎಲಿಮೆಂಟ್ಸ್ ಎನ್ನುತ್ತೇವೆ. ಎಲೆಕ್ಟ್ರಾನ್ ಕಂಡುಹಿಡಿದ ವಿಜ್ಞಾನಿ ಜೆ ಥಾಮ್ಸನ್, ಪ್ರೋಟಾನ್ ಕಂಡುಹಿಡಿದ ವಿಜ್ಞಾನಿ ರುದರ್ಫೋರ್ಡ್, ನ್ಯೂಟ್ರಾನ್ ಕಂಡುಹಿಡಿದ ವಿಜ್ಞಾನಿ ಜೇಮ್ಸ್ ಚಾಡ್ವಿಕ್. ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು ಇವುಗಳ ರಾಸಾಯನಿಕ ಸಂಕೇತ ಮತ್ತು ರಾಸಾಯನಿಕ ಸೂತ್ರಗಳಿಂದ ಸೂಚಿಸುವುದೇ ರಾಸಾಯನಿಕ ಸಮೀಕರಣ. ರಾಸಾಯನಿಕ ಬದಲಾವಣೆ ಉಂಟಾಗುವುದನ್ನು ರಾಸಾಯನಿಕ ಕ್ರಿಯೆ ಎನ್ನುತ್ತೇವೆ. ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳನ್ನು ಅವುಗಳ ರಾಸಾಯನಿಕ ಸಂಕೇತ ಮತ್ತು ರಾಸಾಯನಿಕ ಸೂತ್ರಗಳಿಂದ ಸೂಚಿಸುವುದೇ ರಾಸಾಯನಿಕ ಸಮೀಕರಣ. ದ್ರವ್ಯ ಸಂರಕ್ಷಣೆ ನಿಯಮ. ದ್ರವ್ಯವನ್ನು ಸೃಷ್ಟಿಗೊಳಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ, ಆದರೆ ರೂಪಾಂತರಗೊಳಿಸಲು ಸಾಧ್ಯವಿದೆ. ಅಯಾನಿಕ ಬಂಧ. ಲೋಹದಿಂದ ಅಲೋಹಕ್ಕೆ ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಉಂಟಾಗುವ ಬಂಧ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವರ್ತನೆಯಿಂದ ಬರುವ ಲವಣಗಳಲ್ಲಿರುವ ಬಂಧ ಅಯಾನಿಕ ಬಂಧ. ಅಡುಗೆ ಉಪ್ಪು NaCl, ವಾಷಿಂಗ್ ಸೋಡಾ Na2CO3, ನೀಲಿ ಮೈಲುತುತ್ತ CuSO4, ಅಡುಗೆ ಸೋಡಾ NaHCO3. ಅಯಾನಿಕ ಸಂಯುಕ್ತಗಳು ಸಾಮಾನ್ಯ ಉಷ್ಣತೆಯಲ್ಲಿ ಸ್ಫಟಿಕೀಯ ಘನಸ್ಥಿತಿಯಲ್ಲಿರುತ್ತವೆ. ಉಪ್ಪಿನ ರುಚಿಗೆ ಕಾರಣವಾದದ್ದು ಕ್ಲೋರೈಡ್ ಅಯಾನ್. ವಿದ್ಯುತ್ ವಿಭಾಜಕಗಳೆಂದು ಕರೆಯುವ ವಸ್ತುಗಳು ಅಯಾನಿಕ ಸಂಯುಕ್ತಗಳು. ಅಯಾನಿಕ ಸಂಯುಕ್ತಗಳು ನೀರಿನಲ್ಲಿ ಕರಗಿದಾಗ ಅಯಾನಿಕ ಬಂಧ ಒಡೆದು ಹೋಗಿ ಅಯಾನುಗಳು ಸ್ವತಂತ್ರವಾಗುತ್ತವೆ. ಇವು ತಮ್ಮ ಮೂಲಕ ವಿದ್ಯುತ್ ಅನ್ನು ಹರಿಯಲು ಬಿಡುತ್ತವೆ. ಆದ್ದರಿಂದ ಇವುಗಳನ್ನು ವಿದ್ಯುತ್ ವಿಭಾಜಕಗಳು ಎನ್ನುತ್ತೇವೆ. ಅಯಾನುಗಳು. ಅಯಾನಿಕ ಸಂಯುಕ್ತಗಳು ನೀರಿನಲ್ಲಿ ಕರಗಿ ಅಯಾನುಗಳು ಪ್ರತ್ಯೇಕಗೊಳ್ಳುವ ಕ್ರಿಯೆಗೆ ಅಯಾನೀಕರಣ ಎನ್ನುತ್ತೇವೆ. ಅಯಾನುಗಳಲ್ಲಿ 2 ವಿಧಗಳು: ಕ್ಯಾಟಯಾನ್, ಧನಾಯಾನು, ಆನಯಾನ್, ಋಣಾಯಾನು. ಕೆಲವು ಸಂಯುಕ್ತಗಳು ನೀರಿನೊಂದಿಗೆ ವರ್ತಿಸಿ ಅಯಾನುಗಳನ್ನು ಉಂಟು ಮಾಡಿ ಅವು ಪ್ರತ್ಯೇಕಗೊಳ್ಳುವ ಕ್ರಿಯೆಗೆ ವಿದ್ಯುತ್ ವಿಭಜನೆ ಎಂದು ಹೆಸರು. ಅಯಾನೀಕರಣ ಸಿದ್ಧಾಂತವನ್ನು ಮಂಡಿಸಿ 1903ರಲ್ಲಿ ನೊಬೆಲ್ ಪುರಸ್ಕಾರ ಪಡೆದ ಭೌತ ರಾಸಾಯನಿಕ ವಿಜ್ಞಾನಿ ಸ್ಟ್ಯಾನ್ಟೆ ಆರ್ ಹೀನಿಯಸ್. ಲವಣಗಳು ತಟಸ್ಥವಾಗಿರಲು ಕಾರಣ ಅದರಲ್ಲಿ ಧನ ಮತ್ತು ಋಣ ಅಯಾನುಗಳು ಸಮನಾಗಿರುವುದು. ಅಯಾನುಗಳ ವಿದ್ಯುದಾವೇಶ ಸಮ ಪ್ರಮಾಣದಲ್ಲಿರುವುದು. ಸ್ಟ್ಯಾನ್ಟೆ ಆರ್ ಹೀನಿಯಸ್ ತನ್ನ ಅಯಾನೀಕರಣ ಸಿದ್ಧಾಂತವನ್ನು ಮಂಡಿಸಿದ್ದು 1884ರಲ್ಲಿ ಸ್ವೀಡನ್ ದೇಶದಲ್ಲಿ. ಸಹವೇಲೆನ್ಸಿಯ ಬಂಧ. ಒಂದು ಅಥವಾ ಹೆಚ್ಚು ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವ ಬಂಧಕ್ಕೆ ಸಹವೇಲೆನ್ಸಿಯ ಬಂಧ ಎನ್ನುತ್ತೇವೆ. ಗಾಳಿಯ ಅಣುಗಳಲ್ಲಿರುವ ಬಂಧ ಸಹವೇಲೆನ್ಸಿಯ ಬಂಧ. ಸಾಮಾನ್ಯ ಒತ್ತಡ ಮತ್ತು ವೋಲ್ಟೇಜ್ಗಳಲ್ಲಿ ಗಾಳಿಯು ವಿದ್ಯುತ್ ವಾಹಕವಾಗಿರಲು ಕಾರಣ ಸಹವೇಲೆನ್ಸಿಯ ಬಂಧ. ಸಹವೇಲೆನ್ಸಿಯ ಬಂಧದ ಸಂಯುಕ್ತಗಳು ನೀರಿನಲ್ಲಿ ಸಾಮಾನ್ಯವಾಗಿ ವಿಲೀನವಾಗುವುದಿಲ್ಲ, ಕಾರ್ಬನಿಕ ದ್ರಾವಕದಲ್ಲಿ ವಿಲೀನವಾಗುತ್ತವೆ. ಸಹವೇಲೆನ್ಸಿಯ ಸಂಯುಕ್ತಗಳಿಗೆ ಅಪವಾದವಾಗಿ ನೀರಿನಲ್ಲಿ ವಿಲೀನವಾಗುವ ಸಂಯುಕ್ತಗಳು ಯೂರಿಯಾ, ಸಕ್ಕರೆ, ಗ್ಲೂಕೋಸ್. ನೀರು ಒಂದು ಧ್ರುವೀಯ ಅಣುವಾಗಿದೆ. ಧ್ರುವೀಯ ಅಣುವನ್ನು ಅಸಮ ನ್ಯೂಕ್ಲಿಯ ಸಹವೇಲೆನ್ಸಿಯ ಬಂಧ ಎನ್ನುವರು. ವಜ್ರದಲ್ಲಿ ಸಹವೇಲೆನ್ಸಿಯ ಬಂಧ ಕಂಡುಬರುತ್ತದೆ. ಅತ್ಯಂತ ದುರ್ಬಲವಾದ ಬಂಧ ಹೈಡ್ರೋಜನ್ ಬಂಧ. ಒಂದು ಪರಮಾಣುವಿನ ಬೀಜ ಕೇಂದ್ರದ ಸುತ್ತಲಿನ ಕಕ್ಷೆಗಳನ್ನು ಕಂಡುಹಿಡಿದವರು ನೀಲ್ಸ್ ಬೋರ್. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವ ಎಲೆಕ್ಟ್ರಾನ್ಗಳಿಗೆ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಎನ್ನುತ್ತೇವೆ. ಕ್ಯಾಥೋಡ್ ಕಿರಣಗಳಲ್ಲಿರುವ ಕಣಗಳು ಎಲೆಕ್ಟ್ರಾನ್ಗಳು. ಅತ್ಯಂತ ಹಗುರವಾದ ಧಾತು ಹೈಡ್ರೋಜನ್. ಸುಮಾರು 700 ವರ್ಷಗಳ ಹಿಂದೆ ವಸ್ತುಗಳು ಯಾವುದರಿಂದ ರಚನೆಯಾಗಿವೆ ಎಂದು ತಿಳಿಯಲು ನಡೆದ ಸಂಶೋಧನಾ ಚಟುವಟಿಕೆ ಆಲ್ಕೆಮಿಸ್ಟ್ರಿ, ಆಲ್ಕೆಮಿ. ಕಾರ್ಬನ್ ಒಂದು ಟೆಟ್ರಾವೇಲೆಂಟ್ ಧಾತು, ಏಕೆಂದರೆ ಇದರ ವೇಲೆನ್ಸಿ 4. ಕಾರ್ಬನ್ ತನ್ನ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಉದ್ದನೆಯ ಸರಪಳಿ ಉಂಟು ಮಾಡುವ ರಚನೆಗೆ ಕೆಟನೀಕರಣ ಎನ್ನುತ್ತೇವೆ. ಕೆಟನೀಕರಣದಲ್ಲಿ 3 ವಿಧಗಳು: ನೇರ ಸರಪಳಿ, ಕವಲು ಸರಪಳಿ, ಉಂಗುರ ಸರಪಳಿ. ಸಾವಯವ ಸಂಯುಕ್ತಗಳಲ್ಲಿರುವ ಬಂಧ ಕೋವೆಲೆಂಟ್ ಬಂಧ. ಅತ್ಯಂತ ಸರಳವಾದ ಹೈಡ್ರೋಕಾರ್ಬನ್ ಮೀಥೇನ್, ಇದರ ಅಣುಸೂತ್ರ CH4. ಈಥೈನ್ ನ ಮತ್ತೊಂದು ಹೆಸರು ಅಸಿಟಲೀನ್. ಆಲ್ಕೇನ್ ಗಳನ್ನು ಹೀಗೂ ಕರೆಯುತ್ತಾರೆ ಪ್ಯಾರಾಫಿನ್ಗಳು. ಆಲ್ಕೀನ್ ಗಳನ್ನು ಹೀಗೂ ಕರೆಯುತ್ತಾರೆ ಓಲೆಫಿನ್ಗಳು. ಪೆಟ್ರೋಲಿಯಂ ಅನ್ನು ಶುದ್ಧೀಕರಿಸುವುದು
ಈ ವಿಧಾನದಿಂದ ಆಂಶಿಕ ಆಸವನ ವಿಧಾನ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮೆಥಡ್ ವಾಹನಗಳಿಂದ ಹೊರದೂಡಲ್ಪಟ್ಟ ಕಾರ್ಬನ್ ಮಾನಾಕ್ಸೈಡ್ ಪ್ರಮಾಣವನ್ನು ಕಂಡುಹಿಡಿಯಲು ಮಾಡುವ ಪರೀಕ್ಷೆ ಹೊರಸೂಸುವಿಕೆ ಪರೀಕ್ಷೆ ಅಥವಾ ಅನಿಲ ವಿಶ್ಲೇಷಣೆ ಎಮಿಷನ್ ಟೆಸ್ಟ್. ಕೊಬ್ಬಿನಿಂದ ಪಡೆಯಬಹುದಾದ ಹೈಡ್ರೋಕಾರ್ಬನ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಗಳು, ಜೆಟ್ ವಿಮಾನಗಳಲ್ಲಿ ಬಳಸುವ ಪೆಟ್ರೋಲಿಯಂ ಇಂಧನ, ಶುದ್ಧ ಸೀಮೆ ಎಣ್ಣೆ. ಅನಿಲದ ಗಾತ್ರದಲ್ಲಿ ಬದಲಾವಣೆಗೆ ಕಾರಣ ಉಷ್ಣತೆ ಮತ್ತು ಒತ್ತಡ. ಚಿತ್ರ ಸಂಕೇತಗಳ ಮೂಲಕ ಧಾತುಗಳ ರಾಸಾಯನಿಕ ಸಂಕೇತಗಳನ್ನು ಜಾರಿಗೆ ತಂದವರು ಜಾನ್ ಡಾಲ್ಟನ್. ಜಾನ್ ಡಾಲ್ಟನ್ ಪ್ರತಿಪಾದಿಸಿದ ಸಿದ್ಧಾಂತ ಪರಮಾಣು ಸಿದ್ಧಾಂತ. ಪ್ರತಿಯೊಂದು ವಸ್ತುವು ಪರಮಾಣುಗಳೆಂಬ ಅತ್ಯಂತ ಸೂಕ್ಷ್ಮ ಅವಿಭಾಜ್ಯ ಕಣಗಳಿಂದಾಗಿವೆ ಎಂದು ಪ್ರತಿಪಾದಿಸಿದವರು ಜಾನ್ ಡಾಲ್ಟನ್. ಹೊಳಪಿರುವ ಅಲೋಹ ವಸ್ತುಗಳು ಗ್ರಾಫೈಟ್ ಮತ್ತು ಅಯೋಡಿನ್. ಲೋಹ ಮತ್ತು ಅಲೋಹದ ಎರಡೂ ಗುಣಗಳನ್ನು ಹೊಂದಿರುವ ವಸ್ತುಗಳು ಲೋಹಾಭಗಳು ಅಥವಾ ಮೆಟಲೈಟ್ಗಳು. ಲೋಹಾಭಗಳು ಅಥವಾ ಮೆಟಲೈಟ್ಗಳಿಗೆ ಉದಾಹರಣೆ ಆರ್ಸೆನಿಕ್, ಆಂಟಿಮನಿ, ಬೋರಾನ್, ಜರ್ಮೇನಿಯಂ, ಸೆಲೆನಿಯಂ ಮುಂತಾದವುಗಳು. ಅಡಿಗೆ ಪಾತ್ರೆಗಳ ಮೆರುಗನ್ನು ಹೆಚ್ಚಿಸಲು ಕಲಾಯಿ ಮಾಡಲು ತವರವನ್ನು ಬಳಸುತ್ತಾರೆ. ಗ್ರೀಕ್ ಭಾಷೆಯಲ್ಲಿ ಹೈಡ್ರೋಜನ್ ಎಂದರೆ ಜಲೋತ್ಪಾದಕ. ವಿದ್ಯುತ್ ಹೀಟರ್ನಲ್ಲಿ ಕಾಯಿಸುವ ವಿದ್ಯುತ್ ತಂತಿಯು ಇದರಿಂದ ಮಾಡಲ್ಪಟ್ಟಿದೆ, ನೈಕ್ರೋಮ್ ಮಿಶ್ರಲೋಹದಿಂದ. ವಿಗ್ರಹಗಳನ್ನು ತಯಾರಿಸಲು ಇದನ್ನು ಬಳಸುತ್ತಾರೆ, ಕಂಚು ಮಿಶ್ರಲೋಹ. ಇದನ್ನು ಕನ್ನಡಿಗಳಿಗೆ ಲೇಪನ ಹಾಕಲು ಬಳಸುತ್ತಾರೆ, ಬೆಳ್ಳಿ ನೈಟ್ರೇಟ್ ಅಥವಾ ಸಿಲ್ವರ್ ನೈಟ್ರೇಟ್. ಅತಿ ಹೆಚ್ಚಿನ ವಿದ್ಯುತ್ ವಾಹಕ ಬೆಳ್ಳಿ. ಮುಖ್ಯ ಅದಿರು ಸೀಸ, ಗೆಲಿನ, ಪಾದರಸ, ಸಿನ್ನಬಾರ್. ಸೀಸದ ಅದಿರು ಗೆಲಿನ, ಪಾದರಸದ ಅದಿರು ಸಿನ್ನಬಾರ್. ಸತುವನ್ನು ಲೇಪಿಸುವ ಕ್ರಿಯೆ. ಮೊಳಕೆ ಕಟ್ಟುವುದಕ್ಕೆ ಸಹಕಾರಿಯಾದಂತಹ ರಾಸಾಯನಿಕ ಬೋರಾನ್. ಸತುವನ್ನು ಲೇಪಿಸುವ ಕ್ರಿಯೆಗೆ ಗ್ಯಾಲ್ವನೀಕರಣ ಎನ್ನುತ್ತೇವೆ, ಗ್ಯಾಲ್ವನೈಸೇಷನ್ ಎನ್ನುತ್ತೇವೆ. ಅಲ್ಯೂಮಿನಿಯಂ ಅನ್ನು ಲೇಪಿಸುವ ಕ್ರಿಯೆಗೆ ಆನೋಡೀಕರಣ ಎನ್ನುತ್ತೇವೆ, ಅನೋಡೈಸೇಷನ್ ಎನ್ನುತ್ತೇವೆ. ಜಡ ಅನಿಲಗಳು ಹೀಲಿಯಂ, ಆರ್ಗಾನ್, ನಿಯಾನ್, ಕ್ರಿಪ್ಟಾನ್, ಜೆನಾನ್, ರೆಡಾನ್ ಮುಂತಾದವುಗಳು. ಜರ್ಮನ್ ಸಿಲ್ವರ್ ಮಾಡಲ್ಪಟ್ಟಿರುವುದು ಸಿಲ್ವರ್, ತಾಮ್ರ, ಸತು ಮತ್ತು ನಿಕ್ಕಲ್. ಬೆಸುಗೆ ಲೋಹ ಮಾಡಲ್ಪಟ್ಟಿರುವುದು ತವರ ಮತ್ತು ಸೀಸದ ಸಮ್ಮಿಶ್ರ ಲೋಹ. ಸಿಂಧೂರದಲ್ಲಿರುವ ರಾಸಾಯನಿಕ ವಸ್ತು ಸೀಸ. ಪಿಷ್ಟ ರಾಸಾಯನಿಕ ಪಾಲಿಮರ್. ಒಡೆಯದಿರುವ ಪ್ಲಾಸ್ಟಿಕ್ ಅನ್ನು ತಯಾರಿಸುವುದು ಮೆಲನೈನ್ ನಿಂದ. ಅಗ್ನಿಶಾಮಕ ಸಲಕರಣೆಗಳಲ್ಲಿ ಉಪಯೋಗಿಸುವ ಅನಿಲ ಕಾರ್ಬನ್ ಡೈಆಕ್ಸೈಡ್, ಏಕೆಂದರೆ ಇದು ಬೆಂಕಿಯನ್ನು ಆರಿಸುತ್ತದೆ. ಸಂಯುಕ್ತ ವಸ್ತುಗಳ ರಾಜ ಸಲ್ಫ್ಯೂರಿಕ್ ಆಮ್ಲ. ನೀರಿಗೆ ಉತ್ಪನ್ನ ಸೇರಿಸಿದಾಗ ಕುದಿಯುವ ಬಿಂದು ಹೆಚ್ಚಾಗುತ್ತದೆ. ಮೊದಲ ಮಹಾಯುದ್ಧದಲ್ಲಿ ರಾಸಾಯನಿಕ ಅಸ್ತ್ರವಾಗಿ ಬಳಸಲ್ಪಟ್ಟ ಅನಿಲ ಮಾನ್ವರ್ಡ್ ಗ್ಯಾಸ್. ಕಾಸ್ಟಿಕ್ ಸೋಡಾದೊಂದಿಗೆ ಕೊಬ್ಬು ಇರುವ ವಸ್ತು ಸಾಬೂನು. ಶುದ್ಧ ನೀರಿನ ಸಾಂದ್ರತೆ 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹೆಚ್ಚಾಗಿರುತ್ತದೆ. ಇತ್ತೀಚೆಗೆ ನೀರನ್ನು ಶುದ್ಧೀಕರಣಗೊಳಿಸಲು ಬಳಸುವ ವಿಧಾನ ಓಝೋನ್ ವಿಧಾನ. ಇದು ನೀರಿನಲ್ಲಿರುವ ರೋಗಾಣುಗಳನ್ನು ನಾಶ ಮಾಡುತ್ತದೆ. ಲೋಹಗಳಲ್ಲಿ ಅತಿ ಪತ್ರಶೀಲತೆ ಹಾಗೂ ತಂತುಶೀಲತೆ ಹೊಂದಿರುವ ಲೋಹ ಚಿನ್ನ. 1 ಗ್ರಾಂ ಚಿನ್ನದಿಂದ 2 ಕಿಲೋಮೀಟರ್ ಉದ್ದದ ತಂತಿಯನ್ನು ಮಾಡಬಹುದು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.